ಅಂತಾರ ಇಲ್ಲಂದ್ರೆ ಸಾಹೇಬ್ರು ನಿಮಗೆ ಹೇಳ್ತಾರೆ ನೀವು ಮಾತಾಡಕ ಹೌದು ಸರ್ ಸಮಸ್ಯೆ ಬಗೆಹರಿಸಿದ್ರ ನಾವು ಸಮಸ್ಯೆಗಳ ಪಟ್ಟಿ ನಿಮ್ಗೆ ಕೊಟ್ಟಿದ್ವಿ ಸಮಸ್ಯೆ ಬಗೆಹರಿಸಿದ್ರ ಬಂದು ಹೇಳ್ರಿ ಸಮಸ್ಯೆ ಬಗೆಹರಿಸಿಲ್ಲ ಸುಮ್ಮನೆ ಇದ್ದೆ ಅದಕ್ಕೆ ಉತ್ತರ ಪಟ್ಟು ಹೋಗ್ತಿರೋದು ಬೇಕಾಗಿಲ್ಲ. ಅಂದ್ರೆ ನಿನ್ನೆ ಕೊಟ್ಟಿದ್ದು ಪಟ್ಟಿ ಎಲ್ಲೋ ಐತಿ, ಇವರು ಕಸದ ಬುಟ್ಟಿಗೆ ಬಿಸಾಕಿದಾರ. ಅಂದ್ರೆ ಜನರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಇವರು ಎಷ್ಟು ಇವರಿಗೆ ಕಳಕಳಿಕೆ ಇದೆ? ಯಾರು ಟ್ಯಾಕ್ಸ್ ಅಲ್ಲಿ ಇವರು ಮಜಾ ಮಾಡ್ತಾ ಇದಾರ? 3 ತಿಂಗಳಾಯ್ತು ರೀ ಕೆಲಸದಿಂದ ಹಣ ಒಟ್ಟ ಕೊಡ್ತಾ ಇಲ್ಲ. ದುಡಿಯ ಕೈಗಳಿಗೆ ಕೆಲಸ ಇಲ್ಲ ಇವತ್ತು. ನಮಸ್ಕಾರ ವೀಕ್ಷಕರೇ, ನಾವಿಂದು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಆವರಣದಲ್ಲಿದ್ದೀವಿ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಅವರಿಗೆ 3 ತಿಂಗಳು ಆದರೂ ಕೂಡ ಕೂಲಿ ಕೆಲಸ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಮ್ಮೊಂದಿಗೆ ಕೂಲಿ ಕಾರ್ಮಿಕರ ಮುಖಂಡರಿದ್ದಾರೆ, ಮಾತಾಡೋಣ ಬನ್ನಿ. ಮೇಡಮ್, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 3-4 ತಿಂಗಳಿಂದ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜನ 3-4 ತಿಂಗಳಿಂದ ಖಾಲಿ ಕೂತಿದ್ದಾರೆ. ಅವರಿಗೆ ದುಡಿಯ ಕೈಗಳಿಗೆ ಕೆಲಸ ಇಲ್ಲ. ಇವತ್ತು ಕೆಲಸ ಕೊಡ್ರಿ, ದುಡಿಯೋಂಥವ್ರಿಗೆ ಕೆಲಸ ಕೊಡ್ರಿ ಅಂತ ಕಾನೂನು ಪ್ರಕಾರ ಕೆಲಸಕ್ಕಾಗಿ ಅರ್ಜಿ ಕೊಟ್ಟಿದ್ರೆ ಇವತ್ತಿನ ತನಕ 3 ತಿಂಗಳಾದರೂ ಕೆಲಸ ಕೊಡ್ತಾ ಇಲ್ಲ. ಒಂದು ಕೆಲಸ ಮಾಡಿದಲ್ಲಿ ಕೂಲಿನೇ ಆಗ್ತಾ ಇಲ್ಲ. ಅವ್ರು ಎಣ್ಣೆ ಮರಗಳು ತೆಗಿತಾರ, ಜೀರೋ ಮಾಡ್ತಾರೆ. ಯಾರ್ದು ಕೂಲಿ ಪಾವತಿ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ, ಯಾರಿಗೆ ಕೆಲಸ ಕೊಡಬೇಕು ಅವ್ರಿಗೆ ಕೊಡ್ತಾ ಇದ್ದಾರೆ. ಯಾರು ನಿಜವಾಗ್ಲೂ ದುಡಿತಾರ ಅಂಥವ್ರಿಗೆ ಇವತ್ತು ಕೆಲಸ ಕೊಡ್ತಾ ಇಲ್ಲ ಅಧಿಕಾರಿಗಳು. ಜನ ತಾಲೂಕ್ ಪಂಚಾಯತಿಗೆ ಹೋಗಿದ್ರು, ಜಿಲ್ಲಾ ಪಂಚಾಯತಿಗೆ ಹೋಗಿ ಅಡ್ಡಾಡಿದ್ರು ಕೂಡ ಅವ್ರಿಗೆ ಏನು ಹೇಳ್ತಾರೆ, ಹರಕೆ ಉತ್ತರ ಕೊಡ್ತಾರೆ. ಇಲ್ಲಿ ಯಾಕೆ ಬರ್ತೀರಿ, ಅಲ್ಲಿ ಹೋಗ್ರಿ, ಅಲ್ಲೇ ಹೋಗಿ ಕೇಳ್ರಿ ಅಂತ ಈ ಥರ ಒಂದು ಹರಕೆ ಉತ್ತರ ಕೊಡೋಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಬೇಸತ್ತು ಜನ ಇವತ್ತು ನಿನ್ನೆನೇ ತಿಳಿಸಿದ್ದಾರೆ ಇವರಿಗೆ, ಈ ರೀತಿ 3 ತಿಂಗಳಿಂದ ನಿಮ್ಗೆ ಸಮಸ್ಯೆಗಳ ಪಟ್ಟಿ ಕೊಡ್ಕೊತಾ ಬಂದಿದ್ದೀವಿ, ನೀವು ಯಾವುದೂ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಕೇಳಿದಾಗ ಇವಾಗ ಜಿಲ್ಲಾ ಪಂಚಾಯತಿಲಿಂದ DS ಸಾಹೇಬರು ಬಂದಿದ್ದರು. CO ಸಾಹೇಬರು ಹೇಳಿದಾರೆ, ಇಲ್ಲಿ ಬಂದು ನಿಮ್ದು ಏನಾರ ಪಟ್ಟಿ ಕೊಡ್ರಿ, ನಾವು ಅದು ಜಾಯಿಂಟ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಅಂದರೆ ನಿನ್ನೆ ಕೊಟ್ಟಿದ್ದು ಪಟ್ಟಿ ಎಲ್ಲೋ ಐತಿ, ಇವರು ಕಸದ ಬುಟ್ಟಿಗೆ ಬಿಸಾಕಿದಾರ. ಅಂದರೆ ಜನರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಇವರು ಎಷ್ಟು ಇವರಿಗೆ ಕಳಕಳಿಕೆ ಇದೆ? ಯಾರ ಸಲುವಾಗಿ ಇವರು ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ್ತಾ ಇದ್ದಾರೆ? ಇವರು ಯಾರು ಟ್ಯಾಕ್ಸ್ ಅಲ್ಲಿ ಇವರು ಮಜಾ ಮಾಡ್ತಾ ಇದಾರ? ಇದನ್ನು ಪ್ರಶ್ನೆ ಮಾಡಕ್ಕೆ ಇವತ್ತು ಜನ ಕೂತಿದಾರ, ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಸಮಸ್ಯೆಗಳು, ತಮ್ಮ ಸಮಸ್ಯೆಗಳು ಬಗೆಹರಿಸುವವರಿಗೆ ಜನ ಎದ್ದೋಗಂಗಿಲ್ಲ, ಯಾವುದೇ ರೀತಿಯಿಂದ ಹಿಂದೆ ಸರಿಯಂಗಿಲ್ಲ. ಅನಿರ್ದಿಷ್ಟ ಹೋರಾಟ ಮಾಡ್ತಾ ಇದ್ದೀವಿ. ಈ ಸಮಸ್ಯೆಗಳು ಬಗೆಹರಿಸುವವರಿಗೆ ಒಂದು ನಿರುದ್ಯೋಗ ಭತ್ಯೆ ಕೊಡಬೇಕು, ಕೆಲಸ ಕೊಡಬೇಕು, ಕೆಲಸ ಮಾಡಿದಲ್ಲಿ ಕೂಲಿ ಕೊಡಬೇಕು, ಅದಕ್ಕೆ ನಷ್ಟ ಪರಿಹಾರ ಕಾನೂನು ಏನು ಹೇಳ್ತದ ಕಾನೂನು ಪಾಲನೆ ಮಾಡ್ಬೇಕಂತ ಇವತ್ತು ಇಲ್ಲಿ ಜಿಲ್ಲಾ ಪಂಚಾಯತಿ ಮುಂದೆ ಕುಂತಿದ್ದೀವಿ. ಮೇಡಮ್ ಅವ್ರೆ, ನಾವು ಕಲ್ಮಡ್ ಪಂಚಾಯತ್ ಕೊಡಾಡ್ಲತ್ತಿ 3 ತಿಂಗಳೈತ್ರಿ. PDO ಸರಿ ಮಾತಾಡ್ರಿ, ಅಮ್ಮ ಕೊಡ್ತೇವಿ, ಸಮಸ್ಯೆ ಇದು ಅದ ಕೊಡ್ತೇವೆ ಅಲ್ಲತ್ತಾರ ಅವರು, ಇನ್ನೂ ಕೊಟ್ಟಿಲ್ರಿ. ಆಮೇಲೆ ಎಲ್ಲರಿಗೂ ಮಾತಾಡ್ಕೊತ ಹೊಂಟೇನ್ರಿ, ಸರ್ ನಂಗೆ ಓಡಾಡೋದಾಗಲ್ಲ, ನಾ ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂತ ಎಲ್ಲರಿಗೂ ಹೇಳ್ಕೊತ ಬಂದಿದ್ದಾರೆ. ಆದ್ರೆ ಅವ್ರು ಕೆಲಸ ಕೊಡಲ್ಲ ಹೋಗ್ಯಾರ. 3 ತಿಂಗಳಾಯ್ತು. ಕೊಟ್ಟಿಲ್ರಿ. ಆಯ್ತು, ಕೊಟ್ಟರು ಬಿ ರೀ ಜೀರೋ ಮಾಡಿಕ್ಯಾರ. ಜೀರೋ ಮಾಡಿಕ್ಯಾರ. ಆಯ್ತು, ಕೆಲಸ ಜೀರೋ ಮಾಡಿ ಕೆಲಸ ಕೊಟ್ಟರು ಬಿ ಇದು ಫೋಟೋ ತೆಕ್ಕೊಳಕ್ ಬರಲ್ರಿ, ಕರೆಕ್ಟಾಗಿ GPS ಮಾಡ್ಲಕ್ ಕರೆಕ್ಟಾಗಿ ಬರಲ್ರಿ. PDO ಸರಿಗೆ ಮಾತಾಡೀನ್ರಿ, ಆಯ್ತಮ್ಮ ಕೊಡ್ತೇವೆ ಅಂತ ಹೇಳ್ಕೊತಾನೆ ಹೊಂಟಾರ್ರಿ. ನಮಗೆ ನೋಡ್ರಿ ಕೆಲಸ ಬೇಕ್ರಿ. ನಾವು ವಯಸ್ಸಾದವ್ರು ಹೆಂಗೆ ಮಾಡಬೇಕು? ನಮ್ಗೆ ಏನು ಕೆಲಸ ಕೊಡ್ತೀರಿ? ಅಂಗವಿಕರ ಮನ್ಯಾಗ ಅವ್ರಿಗೆ ಏನು ಕೊಡ್ತೀರಿ? ಅವ್ರು ಲಗ್ನ ಆಗಿಲ್ಲ, ಅವ್ರು ಹೆಂಗೆ ಬದುಕಬೇಕು? ಎಲ್ಲ ನೀವೇ ದಯ ಮಾಡ್ರಿ. ನಮ್ಗೆ ಯಾವಾಗ ಕೆಲಸ ಕೊಡ್ತೀರಿ? ನಮ್ಮ ಕೈಲಿ ಆಗಲ್ದವ್ರಿಗೆ ನೀವು ಹೇಳ್ರಿ, ನೀವು ಹೇಳ್ದಂಗೆ ಅವ್ರು ಮಾಡಿಸ್ತಾರ. ಎಷ್ಟು ದಿನ ಆಯ್ತು ಕೆಲಸ ಕೊಡಲ್ಲ? ಏನು 3 ತಿಂಗಳಾಯ್ತು ರೀ. 3 ತಿಂಗಳಾಯ್ತು, ನಾವೇನು ಪೇಮೆಂಟ್ನೂ ಇಲ್ಲ, ಕೆಲಸನೂ ಇಲ್ಲ. ಈಗ ಅಂಗವಿಕಲರ ಮನ್ಯಾಗ ಲಗ್ನಿಲ್ಲ, ಏನಿಲ್ಲ, ಅವ್ರಿಗೆ ಹೆಂಗೆ ಮಾಡಬೇಕು? ಅದೆಷ್ಟೇ ನೀವು ತಿಳ್ಕೊಬೇಕು. ವಯಸ್ಸಾದವ್ರಿಗೆ ಹೆಂಗೆ, ಅಂಗವಿಕಲದವ್ರಿಗೆ ಹೆಂಗೆ, ಏನು ತಿನ್ಬೇಕು ಹೇಳ್ರಿ. ನೋಡ್ರಿ ಜರ ಅಂತ ಕಂಡು ಬಿಡ್ರಿ. ನಮ್ಮ ಕೈಲಿ ಆಗದವ್ರಿಗೆ ಯಾರು ಕಟ್ಸಬೇಕು? ಎಲ್ಲಿದ್ರಿ? 3 ತಿಂಗಳಾಯ್ತು, ಕೊಟ್ಟಿಲ್ರಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ನಮಗೂ ಕೆಲಸ ಕೊಡಲಾಗ್ಯಾರ ರೀ ಮೇಡಮ್. 3 ತಿಂಗಳು ಹಿಡ್ದಾಯ್ತು ರೀ. ರಿಸೀವ್ನು ಕೊಡಲಾಗ್ಯಾರ ರೀ. ಪಂಚಾಯತ್ಗೆ ಹೋಗಿ ಒಂದು ದಿನ ಬೇಗಿನ ಕುಂತೀನಿ ರೀ. ಒಟ್ಟು ನಮ್ದು ಏನು ಸಮಸ್ಯೆ ಅಂತ ಕೇಳೋದಿಲ್ಲ, ರಿಸೀವ್ ಕೊಡು ಅಂದ್ರೆ ಭೀ ಕೊಡೋದಿಲ್ಲ ರೀ. ನಾವು ಕುಂತು ಬ್ಯಾಸರ ಹಾಕಿಸಿಂದ ಮನೆಗೆ ಬಂದೇವು, ಖರೆ ಅವ್ರು ರಿಸೀವ್ಡೇ ಕೊಟ್ಟಿಲ್ಲ ರೀ. ಕೆಲಸ ಕೊಡ್ತೇವೆ ನಾಳೆಗೆ ನಾಡ್ದು ಅಂತೇಳಿ ಇಲ್ಲಿವರೆಗೂ 3 ತಿಂಗಳಾಯ್ತು ರೀ. ರಿಸೀವ್ ಕೊಟ್ಟು ಈಗ 3 ತಿಂಗಳಾಯ್ತು ರೀ ಮೇಡಮ್. ರಿಸೀವ್ ಕೊಟ್ಟಿಲ್ಲ ರೀ. ಅಂದ್ರೆ ರಿಸೀವ್ 6 ನಂಬರ್ ತೊಗೊಂಡಾರ ರೀ. ಅಂದ್ರೆ ರಿಸೀವ್ ಕೊಡ್ಲಿಲ್ಲ ರೀ. ಅಂದ್ರೆ ನಾಳೆ ಕೊಡ್ತೇವೆ, 8 ದಿನ ಕೊಡ್ತೇವೆ ಹಿಂಗೆ ಹೇಳ್ತಾರೆ. ಫೋನ್ ಮಾಡಿದ್ರೆ ಭೀ ರೆಸ್ಪಾನ್ಸ್ ಮಾಡಲ್ಲ ರೀ. ನಮಗೆ ಎಂತ ಕೆಲಸ ಕೊಡ್ರಿ ಅಂದ್ರೆ ನಿಮ್ದು ಬೇರೆದವ್ರು ಮೆಂಬರ್ದು ಅವ್ರದ್ದು ಇವ್ರದ್ದು ಬೇರೆದವ್ರದ್ದೆಲ್ಲ ಸಮಸ್ಯೆ ಹೇಳಿ ನಮಗೆ ಮುಂದಕ್ಕೆ ಹಾಕೋತಾ ಹೊಂಟಾರ. ಈ ಸಮಸ್ಯೆ ಕುರಿತು ಬರೀ ನಿನ್ನೆ ಮಾತ್ರ ತಿಳಿಸಿದ್ರ DS ಅವರಿಗೆ? ಅದಕ್ಕಿಂತ ಮುಂಚೆ ಇಲ್ರಿ ಮೇಡಮ್, ಮೊದ್ಲಿನ ಹಿಡಿದು ನಾವು ಹೇಳ್ಕೊತಾನೆ ಹೊಂಟಿದ್ದೀವಿ. ಸುಮಾರು ಎಷ್ಟು ದಿನ ಆಯ್ತು DS ಅವರಿಗೆ ತಿಳಿಸಿ? 3 ತಿಂಗಳು ಆಲತ್ತತ್ರಿ ಮೇಡಮ್. ಕೆಲಸ ಕೊಡಲಾಗ್ಯಾರ. ನಾವು ಹೋಗುವ ಪಂಚಾಯತ್ ಓಡಾಡೋದೇ ನಮ್ದು ಈಗ 2 ಕಿಲೋಮೀಟರ್ ಅದ ರೀ. ನಮ್ಮೂರು ಬೇಲೂರು, ನಾವು ಜುಣ್ಗಿಗೆ ಹೋಗ್ಲಕ್ಕ. ನಾವು ಓಡಾಡೋದ್ರಾಗ ಆಗಲ್ರಿ ಮೇಡಮ್. ನಮ್ಗೂ ಕೆಲಸ ಅದು ಇರ್ತಾವ. ನಾಳೆಗೆ ಬರ್ರಿ, ನಾಡ್ದು ಬರ್ರಿ, ಅವ್ರಿಲ್ಲ ಇವ್ರಿಲ್ಲ ಹಿಂಗೆ ಹೇಳ್ಕೊತಿರ್ತಾರೆ. ಕೆಲಸನೇ ಕೊಡಲಾಗ್ಯಾರ ಮೇಡಮ್. ಒಟ್ಟು ಏನು ನಮ್ಮ ಜುಣ್ಗಿ ಪಂಚಾಯತ್ ರೀ ಮೇಡಮ್. ನಾವು ಕುಸನೂರು ಪಂಚಾಯತಿ ಕಾರ್ಯಕರ್ತನಾಗಿದ್ದೀನಿ. ನಮ್ಮಲ್ಲಿ ಕೆಲಸ ಕೊಡ್ಲಾಗತ್ತಾರ, ವಾಟರ್ ಕೂಲಿ ಕರೆಕ್ಟ್ ಹಾಕಲಾಗ್ಯಾರ. ಆಯಿತು, ಅವ್ರ ಪದ್ಧತಿ ಏನು ಹೇಳ್ತಾರೆ ಅಂದ್ರೆ, ಹಿರಿಯರು ದೊಡ್ಡವ್ರಿರಲಿ, ಸಣ್ಣವ್ರಿರಲಿ, ವಯಸ್ಸಾದವ್ರಿರಲಿ, ಅವ್ರಿಗೆ ಒಂದೇ ಸಮನಾಗಿ ಕೆಲಸ ಮಾಡಬೇಕು. ಆಯ್ತು, 4 ತಾಸು ಕಂಟಿನ್ಯೂ ಕೆಲಸ ಮಾಡಬೇಕು. ಅದು ಊಟ ಮಾಡ್ತೀನಿ, ನೀರು ಕುಡಿತೀನಿ, ಅದೇನು ನಂಬಲಿಲ್ಲ. ಇದು ಫಾರೆಸ್ಟ್
ಅವ್ರು ಹೇಳಿದ ಮಾತು ರೀ ಇಲ್ರಿ ವಯಸ್ಸಾದವ್ರಿಗೆ ಕಡಿಮೆ ಮಾಡಿಸ್ಬೇಕು ಮತ್ತೇನಪ್ಪ ಇನ್ನು ವಯಸ್ಸಾದವ್ರಿಗೆ ಅವ್ರದ್ದು ಏನಿದೆ ನೀವು ಹೇಳೋ ಪ್ರಕಾರ ಮಾಡ್ತೀವಿ ಇಲ್ಲ ಅಂತ ಅವ್ರ ಬಲ್ಲಿ ಇಲ್ಲ ಅಂತ ನಮ್ಮ ಫಾರೆಸ್ಟ್ ರೂಲ್ಸ್ ಏನದಪ್ಪ ಅಂತಂದ್ರೆ ಎಲ್ಲರೂ ನೀವು ಬರ್ತಿರಲ್ಲ 4 ತಾಸು ಕರೆಕ್ಟ್ ಕೆಲಸ ಮಾಡ್ಬೇಕು ನಾವು ಊಟಕ್ಕೆ ಬಿಟ್ಟಿನಿ ನಾ ನೀರು ಕುಡಿತೀನಿ ಅದೇನಿಲ್ಲ ನಮ್ಮಲ್ಲಿ ನಮ್ಮ ಫಾರೆಸ್ಟ್ ರೂಲ್ಸ್ ಹಿಂಗದ ಅಂತ ಹೇಳಿ ನಮ್ಗೆ ಹಂಗೆ ಹರೇಸ್ಮೆಂಟ್ ಕೊಟ್ಟೆ ಕೆಲಸ ತೊಗೊಂಡ್ರಿ ಇಲ್ತಾನ ಅದ್ರ ಮಾಡಿದ್ರು ಇಲ್ತಾನ ಪೇಮೆಂಟ್ ಆಗಿಲ್ಲ ಅವರು ಸಂಗಮೇಶ್ ಅಂತ ಹೇಳಿ ಸಂಗಮೇಶ್ ಪಾಟೀಲ್ ಅಂತ ಹೇಳಿ ಅವರು ಅದಕ್ಕೆ ಅವ್ರ ಕಾನೂನು ಆ ಪ್ರಕಾರ ಹೇಳ್ತಾರೆ ನೋಡ್ರಿ ನೀರು ತರಬೇಕು ಅದು ಮಾಡ್ಬೇಕಂತ ಏನಿಲ್ಲ ಈಗ 20 ಮಂದಿ ಮೇಲೆ ಒಬ್ರು ನೀರು ತರೋದು ಅಂತ ಹೇಳಿ ಇಟ್ಟಿರ್ತೀವಿ ರೀ ಅದು ಇಲ್ಲ ಅಂತ ಹೇಳ್ತಾರೆ ರೀ ಅವ್ರು ನಿಮ್ಮ ಮನೇಲಿಂದ ನೀವು ತರಬೇಕು ನಮ್ಮ ಫಾರೆಸ್ಟ್ದಾಗ ಹಿಂಗದ ಕಾನೂನು ಅಂತ ಹೇಳ್ತಾರೆ ಅದೊಂದು ಮತ್ತು ಈ ಪೇಮೆಂಟ್ ರೀ ಆಗಿಲ್ಲ ರೀ 3 ವಾರದ ಪೇಮೆಂಟ್ ಆಗಿಲ್ಲ ನಾನು ಅದು ಕೆಲಸ ಕೊಡ್ಬೇಕಾದ್ರೆ ನಮ್ಮ ಜನರಿಗೆ ಏನು ಮಾಡ್ಲತ್ತಾರ ಈಗ 4 ತಂಡಗಳಿದ್ರೆ ನಮ್ಮ ತಂಡಗಳದಾಗ 20 ಮಂದಿ ಕೊಡ್ತಾರೆ ಇನ್ನು ಉಳಿದ ಮಂದಿ ಕೊಡಂಗಿಲ್ಲ ಆ ಉಳಿದ ಮಂದಿ ಜನ ಏನಂತಾರೆ ನಮ್ಗೆ ಯಾಕೆ ಕೊಡಂಗಿಲ್ಲಪ್ಪ ಎಲ್ಲರಿಗೆ ಸೇರಿ ಕೊಡ್ಬೇಕಲ್ಲ ನಾವೇನಂತ ಅವ್ರಿಗೆ ಮೊದಲು ಕೊಡ್ರಿ ಆಮೇಲೆ ಹಿಂದಿಗೆ ನಮಗೆ ಕೊಡ್ರಿ ಅಂತ ಹೇಳ್ತೀವಿ ಆದರೆ ನಿನ್ಗೆ ಅರ್ಥ ಆಗಂಗಿಲ್ಲ ನಿಮ್ಗೆ ತಿಳಿಯಂಗಿಲ್ಲ ನಾ ಹೇಳೋದು ಎಲ್ಲರಿಗೂ ಒಮ್ಮೆ ಕೊಡ್ತೀವಿ 20 ಮಂದಿಗೆ ತೋರಿ ಅಂತ ಹೇಳ್ತಾರೆ ಅವ್ರು ನಮ್ಮಲ್ಲಿ 80 ಮಂದಿ ತನ ಅದ ರೀ ಕೇಳಿದೇವ್ರಿ ಇಲ್ಲ ನಮ್ಮ ರೂಲ್ಸ್ ಹೆಂಗೆ ಅದ ಅಂತ ಹೇಳ್ತಾರೆ ನಿನ್ನ ರೂಲ್ಸ್ ಇದ್ರೆ ಎಲ್ಲರಿಗೆ ಅವ್ರಿಗೆ ಕೊಡು ಕೊಟ್ಟ ಬೆಳಗ್ಗೆ ಆನಂತರ ನಮ್ಗೆ ಕೊಡು ಅಂತ ಹೇಳಿದೆವು ಇಲ್ಲ ನಾವು ಕೊಡೋದೇ ಹೆಂಗೆ ಅಂತ ಈ ಥರ ಹರೇಸ್ಮೆಂಟ್ ನಡೆದ್ರೆ ನಮ್ಮಲ್ಲಿ ಈ ನಮ್ಮ ಸಮಸ್ಯೆಗಳು ಬಗೆಹರಿಬೇಕು ನಮ್ಮ ಪೇಮೆಂಟ್ ಬರಬೇಕು ನಮ್ಮದು ನಿಮ್ಮ ರೂಲ್ಸ್ ಪ್ರಕಾರ ಏನದ ನಮ್ಗೆ ನೆರೆಗದು ಆ ಪ್ರಕಾರ ನಮಗೆ ನಿರೋಧಕ ಬತ್ತಿ ಹಾಕಬೇಕು ಕೆಲಸ ಮಾಡಿದ್ಕೆ ಈಗ ಇದು 6 ನಂಬರ್ ಫಾರಮ್ ಕೊಟ್ಟಿವಿ ಅದ್ರದ್ದು ಏನೋ ರೆಸ್ಪಾನ್ಸ್ ಇಲ್ಲ ಅದು ಬಗೆಹರಿಸ್ಬೇಕು ಆಯಿತು 8 ಜನರದು ಹೆಸರೇ ಬಂದಿಲ್ಲ ರೀ 3 ವರ್ಷ ಆಯಿತು ಪದೇ ಕೊಡ್ತಾನೆ ಇರ್ತೀವಿ ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ ತಾಲೂಕು ಪಂಚಾಯತ್ ತನ ಹೋಗ್ಯದ ಎಲ್ಲರೂ ನೋಡ್ಯಾರ ಖರೆ ಅಂದ್ರೆ ಅದು ಏನು ಬಗೆಹರಲಾಗ್ಯದ ನಾವು ಅವ್ರ ಹೆಸರೇ ಬರಲಾಗ್ಯದ ಭಾಳ ಬಡವ್ರ ಪಾಪ ಅವ್ರು ಗೋಳಾಡ್ತಾರೆ ಹಗಲೆಲ್ಲ ಬಂದು ನಮ್ಮ ಕೂಲಿ ಪಾವತಿ ಮಾಡುತ್ತಾ ಇಲ್ಲ 3-4 ತಿಂಗಳು ಕೆಲಸದಿಂದ ಹಣ ಒಟ್ಟ ಕೊಡ್ತಾ ಇಲ್ಲ ಆಯಿತು ಕೆಲಸ ಕೊಟ್ಟರು ಬಿ NMR 0 ಮಾಡ್ತಾ ಇದ್ದಾರೆ ಕಾನೂನು ರೀತಿಯಲ್ಲಿ ನಾವು 6 ಕೊಟ್ಟ 15 ದಿನದೊಳಗೆ ಕೆಲಸ ಕೊಡಬೇಕಂತ ಇದ್ದರೆ 3-4 ತಿಂಗಳಾದ್ರೂ ಕೆಲಸ ಕೊಡ್ತಾ ಇಲ್ಲ ಅದಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದು ಕುಸ್ನೂರು ಪಂಚಾಯತಿಯಲ್ಲಿ 8 ಜನರದು ಹೆಸರು NMRನಲ್ಲಿ ಬರ್ತಾ ಇಲ್ಲ ಅದು ತಿರುಗಾಡತ್ತು 3 ವರ್ಷ ಆಯಿತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಇಲ್ಲೇ ತಿರುಗಾಡ್ತಾ ಇದ್ದೀವಿ ಈ DS ಹೇಳ್ತಾ ಇದ್ದಾರೆ ಇಲ್ಲಮ್ಮ ನೀವು ಅಲ್ಲೇ ಬಗೆಹರಿಸ್ಕೋಬೇಕಂತಾರೆ ಅಲ್ಲೇ ಹೋದ್ರೆ PDOಗಳು ಸ್ಪಂದನೆ ಮಾಡ್ತಾ ಇಲ್ಲ ಆದ ಕಾರಣದಿಂದ 4 ವಾರದ 0 NMR ಮಾಡಿದ್ದಾರೆ ಈ ಥರ ಮಾಡಿದ್ರೆ ಬಡ್ರ ಜನರು ಹೆಂಗೆ ಯಾವ ಥರ ಜೀವನ ಮಾಡಬೇಕು ಒಬ್ಬ ನಿಷ್ಠಾವಂತ ಅಧಿಕಾರಿಗಳಾಗಿ ಈ ಥರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವರಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕಾಯ್ತು ನಿರುದ್ಯೋಗ ಭತ್ಯೆ ಆರ್ಡರ್ ಹಾಕೊಂಡ್ಬಾರ್ದು ಅಂದ್ರೆ ಎರಡನೇದು ಆ ತಾಲೂಕಲ್ಲಿ ಇಒ ಇದಾರ ಇಒ ಅವರು ಪ್ರೋಗ್ರಾಮ್ ಆಫೀಸರ್ ಏನು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಮಾಡಬೇಕು ಅವ್ರ ಮೇಲೆ ಏನು ಆಕ್ಷನ್ ಮಾಡ್ತೀರಿ ಲೆಟರ್ ತೊಗೊಂಡ್ರು ಇದು ಎರಡನೇದು ಮೂರನೇದು ಕೆಲಸ ಮಾಡಿದಲ್ಲಿ ಏನು ಕೂಲಿ ಕೊಟ್ಟಿಲ್ಲ ಅವ್ರಿಗೆ ಕೂಲಿ ಪಾವತಿ ಆಗ್ಬೇಕು ಇಮಿಡಿಯೇಟ್ಲಿ ಆಮೇಲೆ ನಷ್ಟ ಪರಿಹಾರ ಏನು ಕಾನೂನು ಏನು ಹೇಳ್ತದೆ ಉದ್ಯೋಗ ಖಾತ್ರಿ ಕಾನೂನು ಪ್ರಕಾರ ಅವ್ರಿಗೆ ನಷ್ಟ ಪರಿಹಾರ ಕೊಡಬೇಕು ಅದು ಏನು ಮಾಡ್ತೀರಿ ನೋಡಿ ಸರ್ ಆಯ್ತು ನೀವು ಹೇಳಿರಿ ಬಂದಿರಿ ಹೇಳಿದ್ರಿ ಅವರಿಗೆ ಮಾಡಿದ್ರಿ ಅಲ್ಲಿ ಬಂದಿರಿ ನಿಮ್ಮ ಕೆಲಸ ಐತಿ ಹೋಗಿರಿ ದೊಡ್ಡ ಕೆಲಸ ಮಾಡಿರಿ ಇಲ್ಲ ಅಂತಲ್ಲ ಸರ್ ಆದ್ರೆ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೋತೀರಿ ನೀವು ಅಧಿಕಾರಿಗಳು ಹೌದು ಅಂದ್ರೆ ಅವ್ರ ಮೇಲೆ ಅವ್ರು ನಿಮ್ಮ ಕೆಳಗಿನವರು ಕೆಲಸ ಮಾಡಿಲ್ಲ ಅಂತಂದ್ರೆ ನೀವೇನು ಮಾಡ್ತಾ ಇದ್ದೀರಿ ಸರ್ ನಿಮಗೆ ಬಂದು ತಿಳಿಸಿದ್ದೇವೆ 3 ತಿಂಗಳಿಂದ ನೀವೇನು ಮಾಡ್ತಾ ಇದ್ದೀರಿ ಕರೆಕ್ಟ್ ಸರ್ ನೀವು ಏನು ಮಾಡಿದ್ರಿ ಸರ್ ಬರೀ ಹೇಳೋದು ಕೇಳೋದು ಅದೇ ಪೋಸ್ಟ್ ಮ್ಯಾನ್ ತರ ಮಾಡಿದ್ರೆ ಹೊರತು ಬೇರೆ ಏನು ಮಾಡಿದ್ರಿ ಸರ್ ಹೌದು ಸರ್ ಮಾಡ್ತಾ ಇಲ್ಲ 3 ತಿಂಗಳಿಂದ ನಾವು ಕುಂತಿದ್ದೀವಿ ಇವತ್ತು ಅರ್ಥ ಮಾಡ್ಕೊಂಡ್ರಿ ಸರ್ ನಾವು ಏನು ಎದ್ ಕುಂತೀವಿ ಕಾರ್ಮಿಕರು ಬಂದು ಇವತ್ತು ಎದಕ್ ಕುಂತಿದಾರ ಅರ್ಥ ಮಾಡ್ಕೊಡ್ರಿ ಸರ್ ಚಪ್ಪಲ್ ಹರಿದಿದ್ದಾವ ನಿಮ್ಮ ಆಫೀಸಿಗೆ ಬಂದು ನೀವೇನು ಆರಾಮ್ AC ರೂಮಲ್ಲಿ ಕುಂತಿರ್ತೀರಿ ಅವರು ಬಿಸಿಲಲ್ಲಿ ಚಪ್ಪಲ್ ಹರ್ಕೊಂಡು ಬಂದು ನಿಮ್ಗೆ ಒಂದು 10 ಸಲ ತಿಳಿಸ್ಯಾರ ಲೆಟರ್ ಮುಖಾಂತರ ತಿಳಿಸ್ಯಾರ ಫೋನ್ ಮುಖಾಂತರ ತಿಳಿಸಿದಾರ ಕುಂತಿ ಚರ್ಚೆ ಮಾಡಿದಾರ್ರಿ ನಾನೇ ಫೋನ್ ಮಾಡಿ ತಿಳಿಸಿದೀನಿ ಎಷ್ಟೋ ಸರಿ ಅಟೆಂಡ್ ಮಾಡಿದ್ವಿ ಏನಾಯ್ತು ಸರ್ ಇದು ರಿಸಲ್ಟ್ ಬಂದಿಲ್ಲ ಸರ್ ಅಟೆಂಡ್ ಮಾಡಿದ್ರಕ ಇವ್ರಿಗೆ ಸಮಸ್ಯೆ ಬಗೆಹರಿಬೇಕಲ್ರಿ ಯಾವಾಗ ಬಗೆಹರಿಸಿ ಸರ್ ನಾನು ಹೇಳಿದ್ನಲ್ರಿ ಬಗೆಹರಿಸಿ ನಿಮ್ ಕೈಯಲ್ಲಿ ಬಗೆಹರಿಸೋದಾಯ್ತು ಸರ್ ಬಗೆಹರಿಸಿದ್ರ ಅಂತ ಗೊತ್ತು ಮೊದಲ ಕಮಲಾಪುರ ಇಒ ಅವ್ರ ಮೇಲೆ ಏನ್ ಆಕ್ಷನ್ ಕೂತ್ರಿ ಲೆಟರ್ ತೊಳ್ಕೊತಾರೆ ಬಾಯಿ ಮಧ್ಯದಲ್ಲಿ ಹೇಳಂಗಿಲ್ಲ ವಿತ್ ರೈಟಿಂಗ್ನಾಗ ಕಮಲಾಪುರಿ ಎನ್ಕ್ವೈರಿ ಮಾಡ್ತೀರಿ ಏನ್ ಮಾಡ್ತೀರಿ ಸರ್ ನೀವು 3 ತಿಂಗಳು ಮಾಡ್ರಿ ಇನ್ನ 3 ತಿಂಗಳು ಮಾಡ್ರಿ ಇಲ್ಲೇ ಇರ್ತೀವಿ ಏನ್ ಆಕ್ಷನ್ ತಗೋತೀರಿ ಆಕ್ಷನ್ ತಗೋಬೇಕಂದ್ರೆ ಏನ್ ಮಾಡ್ರಿ ಸರ್ 3 ತಿಂಗಳು ಮಾಡ್ರಿ ಇನ್ನೂ 1 ವರ್ಷ ಮಾಡ್ರಿ ನಾವು ಇಲ್ಲೇ ಇರ್ತೀವಿ ಅವ್ರ ಮೇಲೆ ಆಕ್ಷನ್ ಆಗಬೇಕು ಕೂಲಿ ಕಾರ್ಮಿಕರು ಬಡ ಕೂಲಿ ಕಾರ್ಮಿಕರಿಗೆ ಇವತ್ತು ಕಾನೂನು ಪ್ರಕಾರ ಉದ್ಯೋಗ ಖಾತ್ರಿ ಕಾನೂನು ಏನು ಹೇಳ್ತಾರೆ ನಿಮ್ಗೆ ಗೊತ್ತೈತೆ ಸರ್ ಇಲ್ಲ ಗೊತ್ತಿಲ್ಲ ಅಂದ್ರೆ ಮತ್ತೆ ಹೇಳಂದ್ರೆ ಇವರು ಕೂಲಿ ಕಾರ್ಮಿಕರಿಗೆ ಹೇಳ್ತಾರೆ ಉದ್ಯೋಗ ಖಾತ್ರಿಯಲ್ಲಿ ಯಾವುದೇ ಸಮಸ್ಯೆ 15 ದಿನದ ಒಳಗಡೆ ಬಗೆಹರಿಸಲಿಲ್ಲ ಅಂತಂದ್ರೆ ಅವ್ರಿಗೆ ನಷ್ಟ ಪರಿಹಾರ ಕೊಡಬೇಕು ನಿರುದ್ಯೋಗ ಭತ್ಯೆ ಕೊಡ್ಬೇಕಂತ ಕಾನೂನು ಸ್ಪಷ್ಟವಾಗಿ ಹೇಳ್ತಾರೆ ನೀವು ಹೋಗಿದ್ರಿ ನಿಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೋತೀರಿ ಒಬ್ಬ ಇಒ ಅವರು ಕೂಲಿ ಕಾರ್ಮಿಕರಿಗೆ ಅದ್ರ ಬಗ್ಗೆ ಒಂದು ಪಾಯಿಂಟ್ ಬಗ್ಗೆ ನೀವು ಕೇಳಿದ್ರಿ ಉದ್ಯೋಗ ಖಾತ್ರಿ ಒಂದು ವೇಳೆ 6 ನಂಬರ್
ಆ ಥರ ಆರ್ಡರ್ ಹಾಕೊಂಬರ್ರಿ. ಒಂದು ಮೊದಲನೇದಾಗಿ ಅವರು ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಇದು ಮಾಡ್ತಾ ಇಲ್ಲ, ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರ ಮೇಲೆ. ಏನ್ ಮಾಡ್ಕೋತೀವಿ ಮಾಡ್ಕೋ ಹೋಗ್ರಿ ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರೆ ಇವತ್ತ. ಅವ್ರು ಯಾರ ಸಲುವಾಗಿ ಕೆಲಸ ಕೂತಿದಾರ ಅಲ್ಲಿ ಕುರ್ಚಿ ಮೇಲೆ ಕೂತಿದಾರ ಅವ್ರಿಗೆ ಅರಿವಿಲ್ಲ. ಅವ್ರು ಏನೋ ಬೇರೆ ತಿಳ್ಕೊಂಡಿದಾರ, ನಾನು ಯಾರ ಸಲುವಾಗಿ ಬೇರೆ ಕಾಂಟ್ರಾಕ್ಟರ್ ಸಲುವಾಗಿ ಕೆಲಸ ಮಾಡೋಕೆ ಅಂತ ತಿಳ್ಕೊಂಡಿದಾರ. ಅದು ಏನೇ ಇರ್ಲ್ರಿ, ಅವ್ರು ಕೆಲಸ ಮಾಡಿಲ್ಲ, ನೀವು ಅವ್ರಿಗೆ ಹೇಳಿದ್ರಿ ನಿಮ್ಮ ಹತ್ರ ಬಂದಿದೀವಿ, ಆ ಸಮಸ್ಯೆ ನೀವು ಹೇಳಿದ್ರು ಬಗೆಹರಿಸಿಲ್ಲ ಅಂತಂದ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೋತೀರಿ ಅದು ಬೇಕು. ಆಕ್ಷನ್ ತಗೊಂಡಿದ್ರೆ ಲೆಟರ್ ಮುಖಾಂತರ ತಗೊಂಡು ಬರ್ರಿ, ಮುಂದೆ ಮಾತಾಡೋಣ ಸರ್. ಇಲ್ಲ ನೀವು ಇನ್ನೂ ಎನ್ಕ್ವೈರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂದ್ರೆ ಮಾಡ್ಕೊಂತೀರಿ ಸರ್. ನಾವು 3 ತಿಂಗಳಾಗಲಿ 1 ವರ್ಷ ಆಗಲಿ ಇಲ್ಲೇ ಇರ್ತೀವಿ. ಅನಿರ್ದಿಷ್ಟ ಅಂತೂ ಹೋರಾಟ ಕುಂತಿದ್ದೀವಿ. ನಿಮ್ಮ ಇಷ್ಟ ಸರ್, ನೀವು ಏನನ್ನ ಮಾಡ್ತೀರಿ ಮಾಡ್ರಿ. ಆ ಸಮಸ್ಯೆ ಬಗೆಹರಿಸ್ಕೊಂಡು ಬರ್ಬೇಕು, ವಿತ್ ರೈಟಿಂಗ್ನಾಗ ಬರ್ಬೇಕು ಸರ್. ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗ ಗೊತ್ತೆ. ಒಬ್ಬ ಯಾರು ಮೊದಲನೇ ಅರ್ಜಿ ಅದಾರ ಯಾರು ಇರ್ತಾರ, ಇನ್ನ ಸ್ಯಾಲ್ರಿ ಉದ್ಯೋಗ ಖಾತ್ರಿ ಬಗ್ಗೆನೇ ಇದಿಲ್ಲ. ನಿರ್ಮಲಮ್ಮ ಕೂಡ ಬರ್ರಿ, ಆ ಸೈನ ಯಾರ ಅವ್ರೆಲ್ಲ ಎನ್ಕ್ವೈರಿ ಮಾಡ್ಕೊಳ್ಳಿ ಸರ್. ಅಂತ ಎಕ್ಸಾಂಪಲ್ ಸರ್, ಈಗ ಜೆರಾಕ್ಸ್ ಮಾಡ್ಕೊಂಡು ಬಾ ಅಂತ ಹೇಳ್ರಿ ಯಾರ ಅಧಿಕಾರಿಗಳಿಗೆ. ಇಲ್ಲ ನೀವು ಇಲ್ಲೇ ನಿಂದ್ರಿ ಸರ್, ಮಾಡ್ಕೊಂಡು ಬರ್ಲಿ. ಈಗ ಪಾಪ ಇವ್ರೀಗ ಹೋಗಿದ್ರೆ ನೀವು ಆಫೀಸ್ಗೆ ಬಂದಿಲ್ಲ, ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ರಿಸೀವ್ಟ್ ಕೊಟ್ಟಿಲ್ಲ ಅಂತ ಹೋಗಿ ಪಾಪ ಕೂಲಿ ಕಾರ್ಮಿಕರು ಅವ್ರಿಗೆ ಏನ್ ಅರ್ಥ ಆಗ್ತದೆ ಸರ್? ಇವ್ರಿಗೆ ಏನ್ ಅರ್ಥ ಆಗ್ತದೆ? ಅರ್ಜಿ ಎಷ್ಟನೇ ತಾರೀಕು ತಗೊಂಡು ಹೋಗಿದಾರೆ ನೋಡ್ರಿ ಇವರು. 3 ತಿಂಗಳ ಹಿಂದೆ ಅರ್ಜಿ ತಗೊಂಡು ಹೋಗಿದಾರೆ ಸರ್ ಇವರು. ಇವ್ರೀಗ ರಿಸೀವ್ಟ್ ಕೊಡಂಗಿಲ್ಲ, ಹಂಗೆ ಅರ್ಜಿ ತಗೋತಾರ. ಈಗ ಕೇಳಿದ್ರೆ ನಮ್ಗೆ ಪಂಚಾಯತಿಗೆ ಯಾರು ಬಂದಿಲ್ಲ ಅಂತ ಹೇಳ್ತಾರ. ಯಾವ ಆಧಾರದ ಮೇಲೆ ಹೇಳ್ತಾ ಇದಾರೆ ಸರ್? ಇದನ್ನು ನಿಮ್ಗೆ ಬಂದು ತಿಳಿಸಿದ್ರೆ ಈ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟಿದ್ದೀವಿ ಆಲ್ರೆಡಿ. 3 ತಿಂಗಳಿಂದ ಕೊಟ್ಟಿವಿ. ಇವತ್ತು ಬಂದು ಇದು ನಿನ್ನೆನೆ ಬಂದು ನನ್ನ ಕೈಗ ಇದು ಎನ್ಕ್ವೈರಿ ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಹೇಳ್ತೀರಿ. ಏನು ಎನ್ಕ್ವೈರಿ ಮಾಡ್ತೀರಿ ಮಾಡ್ರಿ. ನಾನು ಹೇಳಿದ್ನಲ್ಲ, ಈಗ ಅರ್ಜಿ ಕೊಟ್ಟಿವಿ, ಇದ್ರ ಮೇಲೆ ಏನ್ ಕೆಲಸ. ಕೇಳಿದ್ರಲ್ಲ ವೀಕ್ಷಕರೇ, ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರು ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೇವೆ. ಈ ದಿನ.com ಜೊತೆಗೆ ಗೀತಾ ಹೊಸಮನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.